ಫ್ರೆಂಡ್ಸ್, ಸ್ಲೀವ್ ಕಟ್ಟಿಂಗಲ್ಲಿ ಫಸ್ಟಿಗೆ ನೋಡಿ, ಈ ಓಪನ್ ಸೈಡು ನಮ್ಗೆ ಅಪೋಸಿಟ್ ಇಟ್ಕೊಳ್ಬೇಕು, ಈ ಫೋಲ್ಡಿಂಗ್ ಸೈಡು ನಮ್ಮ ಕಡೆಗೆ ಇಟ್ಕೊಳ್ಬೇಕು. ಇದು 2 ಲೇಯರ್ ಇದೆ. ಈಗ ಇದನ್ನು 4 ಲೇಯರ್ ಹಾಕ್ಕೊಳ್ಳೋಣ. 4 ಫೋಲ್ಡಿಂಗಲ್ಲೇ ಕಟ್ ಮಾಡಬೇಕು ಯಾವಾಗ ಸ್ಲೀವ್ ಕಟ್ ಮಾಡಿದ್ರು. ನೋಡಿ, ಈ ಥರ 4 ಲೇಯರ್ ಹಾಕ್ಕೊಂಡು ಈ ಎಡ್ಜಸ್ಸು ಈಕ್ವಲ್ ಆಗಿ ಬರೋದಕ್ಕೋಸ್ಕರ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡಿದ್ದಾದಮೇಲೆ ಇನ್ನು ಅರ್ಧ ಇಂಚಿಗೆ ನೋಡಿ ಇಲ್ಲೊಂದು ಮಾರ್ಕು ಈ ಥರ ಡ್ರಾ ಮಾಡ್ಕೊಳ್ಳೋಣ. ನಾವು 2 ಮಾರ್ಕು ಇದು ಒಳಗಡೆ ಸ್ಟಿಚಿಂಗೋಸ್ಕರ, ಇದು ಎಡ್ಜಸ್ಸು ಲೆವೆಲಾಗಿ ಇರೋದಕ್ಕೋಸ್ಕರ. ಈ ಎಡ್ಜಸ್ನ ಈಗಲೇ ಕಟ್ ಮಾಡ್ಕೊಂಬಿಡೋಣ. ನಾವು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಸ್ಲೀವು ಲೆಂತ್ ಎಷ್ಟು ಬೇಕು ಅಂತ ಅಳತೆ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಲೆಂತ್ ನೋಡಿ ಈ ಥರ ಅಳತೆ ಮಾಡಿಕೊಂಡ್ರೆ ಇವ್ರದ್ದು 9.5 ಇಂಚಿದೆ. ಈ 9.5 ಇಂಚನ್ನ ಇಲ್ಲಿ ತಗೊಳ್ಳೋಣ. 9.5 ಇಂಚು ನೋಡಿ, ಇಲ್ಲಿಂದ ಈ 9.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 9.5 ಇಂಚಿಗೆ ಒಂದು ಮಾರ್ಕ್ ಹಾಕಿದಾದ್ಮೇಲೆ ಸ್ಟಿಚಿಂಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ನೋಡಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಬಾಟಮಲ್ಲಿ ಇದು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಈ ಥರ ಮಾರ್ಕ್ ಇಟ್ಕೊಂಡು, ಈ ಥರ ಬ್ಲೌಸ್ ಪೀಸ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಕೊಡೋಣ. ಮತ್ತು ಇಲ್ಲಿ ಒಳಗಡೆ ಬಟ್ಟೆ ಬಿಡೋಕ್ಕೋಸ್ಕರ ನೋಡಿ ಎಷ್ಟಾದ್ರೂ ತೊಗೊಳ್ಬೋದು. ಇಲ್ಲಿ 1.5 ಇಂಚು ಇಲ್ಲ 2 ಇಂಚು ನಮ್ಮ ಚಾಯ್ಸು. ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಈ ಮಾರ್ಕ್ ಇದೆಯಲ್ವ, ಈ ಸ್ಟಿಚಿಂಗ್ ಮಾರ್ಕ್ ಮೇಲೆ ಈ ರೀತಿ ಇಟ್ಬಿಟ್ಟು ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು, ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋ ವಿಡಿಯೋ ಆಗಿರೋದ್ರಿಂದ ಈ ಮಾರ್ಕು ಹಾಕ್ತಿದ್ದೀನಿ. ಈ ಮಾರ್ಕು ಹಾಕೋ ಅವಶ್ಯಕತೆ ಏನಿಲ್ಲ, ಸ್ಟಿಚಿಂಗಲ್ಲೇ ಗೊತ್ತಾಗುತ್ತೆ ನಮಗೆ, ಸ್ಟಿಚ್ ಮಾಡುವಾಗಲೇ ಈ ಥರ ಒಂದು ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ಇಲ್ಲೊಂದು ಮಾರ್ಕ್ ಹಾಕ್ತಿದ್ದೀನಿ. ಈ ಮಾರ್ಕು ಮತ್ತು ನೋಡಿ ಇಲ್ಲಿ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟ್ ಹತ್ರಕ್ಕೆ ಒಂದು ಮಾರ್ಕು, ಮತ್ತು ಮೇಲೆ 1/2 ಇಂಚಿಗೆ ಒಂದು ಮಾರ್ಕು, ಮೇಲಕ್ಕೆ ಒಂದು, ಯಾಕಂದರೆ ಸ್ಟಿಚಿಂಗೋಸ್ಕರ ಒಳಗಡೆ ಬಟ್ಟೆ ಬೇಕಲ್ವ ನಮಗೆ, ಅದಕ್ಕೋಸ್ಕರ 1/2 ಇಂಚಿಗೆ ಒಂದು ಮಾರ್ಕು. ಈ ಥರ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ತೆಗೆದಿಟ್ಬಿಟ್ಟು ಇಲ್ಲಿಂದ ಸ್ಟ್ರೈಟಾಗಿ 1 ಇಂಚು ಸ್ಟ್ರೈಟಾಗಿ ಮುಂದಕ್ಕೆ ಹೋಗಿ, ಆಮೇಲೆ ಸ್ವಲ್ಪ ಸ್ವಲ್ಪ ಬೆಂಡ್ ಆಗ್ತಾ ನೋಡಿ ಈ ಥರ ಮಾರ್ಕ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಪ್ಯಾಚಸ್ಸು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಬಟ್ಟೆ ಇಲ್ಲಿ ಶಾರ್ಟೇಜ್ ಇದೆ ಲೈನಿಂಗು, ಹಾಗಾಗಿ ಇಲ್ಲಿ ಪ್ಯಾಚ್ ಕೊಟ್ಕೊಳ್ಬೇಕು ನಾವು. ನೋಡಿ ಇಷ್ಟು, ಈ ಪ್ಯಾಚು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈ ಪೀಸ್ನ ಇಲ್ಲಿ ಕೊಡಬೇಕಾಗುತ್ತೆ, ಅದು ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಇಷ್ಟೇ ಫ್ರೆಂಡ್ಸ್, ಸ್ಲೀವ್ ಮಾರ್ಕಿಂಗ್ ಇಷ್ಟೇ. ಈಗ ಇದನ್ನು ನಾನು ಯಾವ ರೀತಿ ಮಾರ್ಕ್ ಮಾಡಿದ್ನೋ ಅದೇ ರೀತಿ ಕಟ್ ಮಾಡೋಣ ಫ್ರೆಂಡ್ಸ್. ಫ್ರಂಟು ಈಗ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಇದು ಬಿಗಿನರ್ಸು ಮತ್ತು ಕಟ್ಟಿಂಗಲ್ಲಿ ಅರ್ಥ ಆಗದೆ ಕನ್ಫ್ಯೂಸ್ ಮಾಡ್ಕೋತಾರೆ ಅಂದ್ಬಿಟ್ಟು ಫ್ರಂಟ್ ಮಾರ್ಕು ಈಗ ಮಾಡ್ತಿದ್ದೀನಿ. ಇದು ಕಟ್ಟಿಂಗ್ ಎಲ್ಲ ಆದಮೇಲೆ ನೋಡಿ, ಇಲ್ಲಿಂದ ಈ 1 ಇಂಚು 1.5 ಇಂಚಷ್ಟು ಮುಂದಕ್ಕೆ ಇಲ್ಲಿ ಬಂದು, ಇಲ್ಲಿಂದ ನೋಡಿ ಇದೆರಡಕ್ಕೂ ಮಧ್ಯಕ್ಕೆ ನೋಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇದು 6 ಇಂಚ್ ಇದೆಯಲ್ವಾ, ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 1/2 ಇಂಚ್ ಅಷ್ಟೇ ತಗೊಂಡು ಇಲ್ಲಿಂದ ನೋಡಿ ಡೌನ್ ಈ ರೀತಿ ಬರಬೇಕು. ಡೌನ್ ನೋಡಿ ಈ ರೀತಿ ಬಂದು, ಇದು ಫ್ರಂಟ್ ಮಾರ್ಕು. ಈ ಫ್ರಂಟ್ ಮಾರ್ಕ್ನ 2 ಲೇಯರ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ನಮ್ಮ ಕಡೆ ಟರ್ನ್ ಮಾಡಿಕೊಂಡು ಇದು 2 ಲೇಯರ್ ಮಾತ್ರ ತಗೋಬೇಕು. ಈ 2 ಲೇಯರು ಕೆಳಗಡೆಗೆ ಬಿಡಬೇಕು. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್ಗೆ. ನೋಡಿ ಈಗ ನಾನು ಕಟ್ ಮಾಡ್ತಿದ್ದೀನಿ. ಇಲ್ಲಿ ಅಷ್ಟೇ, ಈ ಮಾರ್ಕ್ ಇದೆಯಲ್ವ, ಈ ಮಾರ್ಕಿಂದ ಇನ್ನೂ 1 ಇಂಚು ಈ ಕಡೆಗೆ, ಒಂದು 1/2 ಇಂಚಷ್ಟು ಮುಂದಕ್ಕೆ ಬಿಟ್ಟು ಕಟ್ ಮಾಡಬೇಕು. 2 ಲೇಯರ್ ಮಾತ್ರ ತಗೊಳ್ಬೇಕು, ಇದು ಇಂಪಾರ್ಟೆಂಟು. ನೋಡಿ ಈ ಥರ, ಇದು ಫುಲ್ಲು ಇಲ್ಲಿ ತನಕ ಮಾಡೋ ಆಗಿಲ್ಲ, ಇಲ್ಲಿಗೆ ಬಂದು ಎಂಡ್ ಮಾಡಬೇಕು. ಇಲ್ಲಿ ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಈ ರೀತಿ ಒಂದು ನ್ಯಾಚ್ ಕೊಡಬೇಕು, ಮತ್ತು ಇಲ್ಲಿ ಒಂದು ನ್ಯಾಚ್ ಕೊಡಬೇಕು. ಇದು ಯಾಕಂದರೆ ಇದು ಸ್ಲೀವ್ ಅಟ್ಯಾಚಿಂಗ್ ಪಾಯಿಂಟ್ ಇದು, ಮತ್ತು ಮಧ್ಯಕ್ಕೆ ಇಲ್ಲಿಗೊಂದು ನ್ಯಾಚ್ ಕೊಡಬೇಕು. ನೋಡಿ ಈಗ ಇದು ಇಷ್ಟ ಆಯ್ತಲ್ವಾ, ಇದರಲ್ಲಿ ಇಲ್ಲಿ ಬಂದಿದೆಯಲ್ಲ ಪೀಸು, ಈ ಪೀಸ್ನ ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು
ಇದು ತೆಗೆದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ಯಾಚ್ ಇದು ಕೊಡಬೇಕು. ಈ ರೀತಿ ನಿಮಗೆ ಗೊತ್ತಾಗಲಿ ಅಂತ ಈಗಿಟ್ಟು ತೋರಿಸ್ತಿದ್ದೀನಿ ನೋಡಿ. ಇದನ್ನು ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಇದು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಈಗಲೇ ಕಟ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಪ್ಯಾಚ್ಗೆ ಬೇರೆ ಬಟ್ಟೆ ಎಲ್ಲೂ ಹುಡುಕ್ದಿರಾ ಇದರಲ್ಲೇ ಸಿಗುತ್ತೆ ನೋಡಿ. ಇಷ್ಟೇ ಫ್ರೆಂಡ್ಸ್ ಸ್ಲೀವ್ ಕಟ್ಟಿಂಗು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೈ ಚಾನ್ಸ್ ನಿಮಗೆ ಈ ಸ್ಲೀವ್ ಕಟ್ಟಿಂಗಲ್ಲಿ ಏನಾದರೂ ಡೌಟ್ ಇದ್ದರೆ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.